ಸರ್ ಇದು ಒಂದು ಇಡ್ಲಿ ಸರ್ವಿಸ್ಗೆ ಇದು ಒಂದು ಇಡ್ಲಿ ಇದೆ. ಇದು ದೊಡ್ಡದು ಬರುತ್ತಾ ಸರ್? ಹಾಂ ಸರ್ ದೊಡ್ಡದು ಇದಕ್ಕಿಂತ ದೊಡ್ಡದಿತ್ತು ಫಸ್ಟು. ಇದು ಲೇಯರ್ ಇನ್ನೂ ಡಬಲ್ ಇತ್ತು, ಈಗ ಕಡಿಮೆ ಆಗಿದೆ. ಈಗ ಮಗ ಯಾರು ಅಷ್ಟು ಯಾರು ಇದೇ ಹೆವಿ ಅಂತಾರೆ. ಇದು ಆಫ್ ಕೊಡ್ಲಿಕ್ಕೆ ಅಂತ ಮಾಡಿದ್ವಿ. ಅಂದರೆ ಕಮ್ಮಿ ತಿನ್ನೋರು ಅಥವಾ ಒಂದು ಅರ್ಧ ಇಡ್ಲಿ ತಿನ್ನೋರು, ರೈಸ್ ಬಾತ್ ಒಂದು ಸ್ವಲ್ಪ ತಗೊಳ್ಳೋರು ಅವ್ರಿಗೆ ಈಗ ಮನೆಗೆ ತೊಗೊಂಡೋಗ್ತಾರೆ ಮಕ್ಕಳು ಎಲ್ಲ ಒಟ್ಟಿಗೆ ತೊಗೊಂಡೋಗ್ಬಿಟ್ಟು ಇದು ಮಾಡ್ಕೊಂತಾರೆ. ಆಫ್ ಅದಕ್ಕೆ ಆಫ್ ಮಾಡಿ ಕೊಡ್ತೀವಿ. ಥ್ಯಾಂಕ್ ಯು. ಇಡ್ಲಿ ಆಗ್ತಿದ್ರು ಹಾಯ್ ಹಲೋ ನಮಸ್ಕಾರ, ಎಲ್ಲರೂ ಹೇಗಿದ್ದೀರಾ? ಚೆನ್ನಾಗಿದ್ದೀರಾ ಅಂದ್ಕೊಂಡು ನಾನು ಕೂಡ ಸೂಪರ್ ಆಗಿದ್ದೀನಿ. ನಾನು ಇವತ್ತು ಮಾಗಡಿ. ಸೊ ಮಾಗಡಿನಲ್ಲಿ ಡೂಮ್ ಲೈಟ್ ಸಿಗ್ನಲ್ ಅಂತ ಇದೆ, ಡೂಮ್ ಲೈಟ್ ಸರ್ಕಲ್ ಅಂತ ಕರೀತಾರೆ. ಸೊ ಅಲ್ಲಿ ಕುಂಬಾರ್ ಹೋಟ್ಲ್ ಅಂತ, ನೀವು ಅಲ್ಲಿಗೆ ಬಂದೆ ಅಂತಲ್ಲ, ಮಾಗಡಿಲಿ ಯಾರನ್ನೇ ಕೇಳಿದ್ರು ಕುಂಬಾರ್ ಹೋಟ್ಲಲ್ಲಿ ಅಂತ ಕರ್ಕೊಂಬಂದು ಬಿಡ್ತಾರೆ ನಿಮ್ಮನ್ನು ಇಲ್ಲಿಗೆ. ಅದ್ಭುತವಾಗಿರೋಂಥ ಇಡ್ಲಿ ಹಾಗೂ ಚಿತ್ರಾನ್ನ ಸಿಗುವಂಥ ಜಾಗ. ಇವೆರಡು ಐಟಮು ಜಾಸ್ತಿ ಇಲ್ಲ, ಇಡ್ಲಿನೇ ಜಾಸ್ತಿ ಹೋಗುವಂಥದ್ದು. ಬೆಂಗಳೂರಿಂದ ಯಾರಾದರೂ ಬಂದು ರೈಸ್ ಐಟಮ್ ಕೊಡಿ ಅಂದರೆ ಮಾತ್ರ ನಿಮಗೆ ಚಿತ್ರಾನ್ನ ಸಿಗುತ್ತೆ. ಅದು ಬಿಟ್ಟರೆ ಪ್ರತಿಯೊಬ್ಬರು ಇಲ್ಲಿ ಇಡ್ಲಿನೇ ಜಾಸ್ತಿ ತೊಗೊಳ್ಳೋದು. ಇಡ್ಲಿಗೆ ಕಾಂಬಿನೇಷನ್ ಆಗಿ ಚಟ್ನಿ ಹಾಗೂ ಆಲೂಗಡ್ಡೆ ಪಲ್ಯ ಕೊಡ್ತಾರೆ, ಅದಂತೂ ಬೆಂಕಿ ಅಂತೆ. ಮತ್ತಿನ್ನು ತುಪ್ಪ ಹಾಕಿಸ್ಕೊಳ್ಳೋರು ತುಪ್ಪ ಹಾಕಿಸ್ಕೊತಾರೆ, ತುಪ್ಪ ಹಾಕಿಸ್ಕೊಂಡ್ರಂತೂ ಚಿಂದಿ ಅಂತ ಹೇಳ್ತಿದ್ರು. ನಾವು ಕೂಡ ಇಡ್ಲಿ ಹಾಗೂ ತುಪ್ಪ ಹಾಕಿಸ್ಕೊಬೇಕು ಅಂತ ಮನಸ್ಸಾಗಿದೆ. ಜೊತೆಗೆ ಇನ್ನು ಸೌದೆ ಒಲೆಯಲ್ಲಿ ಮಾಡ್ತಾರೆ. ಮತ್ತು ಕಳೆದ ಒಂದು 46 ವರ್ಷ ಆಯಿತು, 47 ವರ್ಷ ಆಯಿತು. ಅಂದರೆ 1976ರಲ್ಲಿ ಶುರುವಾದಂಥ ಹೋಟೆಲ್ ಇದು. ತುಂಬ ಹಳೆ ಹೋಟೆಲು ಮಾಗಡಿಗೆ. ಕಂಪ್ಲೀಟ್ ಅಡ್ರೆಸ್ಸು ಮತ್ತು ಗೂಗಲ್ ಮ್ಯಾಪ್ ಲಿಂಕು ನಾನು ಡಿಸ್ಕ್ರಿಪ್ಷನಲ್ಲಿ ಹಾಕಿರ್ತೀನಿ, ನೀವು ನೋಡ್ಬೋದು. ಹೋಗೋಣ, ಟ್ರೈ ಮಾಡೋಣ. ಅದಕ್ಕೂ ಮುಂಚೆ ನೀವಿನ್ನೂ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ದಯವಿಟ್ಟು ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ವಿಡಿಯೋನ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ ಅಂತ ಹೇಳ್ತಾ ಬನ್ನಿ ಅದ್ಭುತವಾಗಿರೋಂಥ ಇಡ್ಲಿ ಕೊಡಿಸ್ತೀನಿ. ಓ ನಮ್ಮ ಹೆಸರು ಬಸವರಾಜ್ MS ಅಂತ. ಬಸವರಾಜರು ಅಣ್ಣ, ಯಾವಾಗಿಂದ ಶುರುವಾಗಿದೆ ಕುಂಬಾರ್ ಹೋಟ್ಲು? ನಾವು 1976ರಲ್ಲಿ ಮೇ ತಿಂಗಳಲ್ಲಿ ಓಪನ್ ಮಾಡಿದ್ವಿ. 1976 ಮೇ ತಿಂಗಳಲ್ಲಿ ಓಪನ್ ಮಾಡಿ. 76ರಲ್ಲಿ ಯಾರು ಶುರು ಮಾಡಿದ್ದು? ನಾವು ನಮ್ಮ ಅಣ್ಣ ಇದ್ರಿ ಜೊತೆಲೆ. ಹಿಂಗೆ ಬರ್ತಾನ ಸ್ವಂತ ಇನ್ನೊಂದು ಮನೆ ಇದೆ ಅಲ್ಲಿ, ಹೆಂಚಿನ ಮನೆ. ಅದರಲ್ಲಿ ನಾವು ಇಬ್ಬರು ಜೊತೆಲಿ ಇದ್ದು ನಾವು ಅಣ್ಣ ತಮ್ಮದಿರು ಓಪನ್ ಮಾಡಿದ್ವಿ. ಓಕೆ, ಅಣ್ಣ ತಮ್ಮದಿರು ಸೇರಿ ಓಪನ್ ಮಾಡಿದ್ದು. ಓಕೆ ಅಣ್ಣ, ಕುಂಬಾರ್ ಹೋಟ್ಲ್ ಅಂತ ಕರೀತಾರೆ, ಏನಣ್ಣ ಅದು ಕುಂಬಾರ್ ಹೋಟ್ಲ್? ಅದು ನಮ್ಮ ವೃತ್ತಿ ನಾವು ಮಡಿಕೆ ಮಾಡ್ತಾ ಇದ್ವಿ, ನಮ್ಮ ತಂದೆಯವರೆಲ್ಲರೂ. ಓಕೆ, ಹಂಗಾಗಿ ಅವರು ಎಲ್ಲರೂ ನಮ್ಮನ್ನು ಕುಂಬಾರ್ ಹೋಟ್ಲು, ಕುಂಬಾರರು ಜನಾಂಗ ಅಂತ, ಲಿಂಗಾಯತರಲ್ಲೇ ಕುಂಬಾರರು. ಅದಕ್ಕೆ ಇವರು ಏನು ಮಾಡೋದು, ನಾವು ಈ ವೃತ್ತಿ ಮಾಡ್ತಿದ್ವಲ್ಲ, ಆ ಒಂದು ಹೆಸರನ್ನ ಇವರು ಬಳಸ್ಕೊಂಡು ಜನಗಳೆಲ್ಲ. ಏನೇನೆಲ್ಲ ಸಿಗುತ್ತೆ ನಮ್ಮ ಹೋಟ್ಲಲ್ಲಿ? ಇಡ್ಲಿ, ಅಕ್ಕಿ ಇಡ್ಲಿ ಮಾಡ್ತೀವಿ, ಬೆಣ್ತಕ್ಕಿ ಅಕ್ಕಿ ಇಡ್ಲಿ, ಮತ್ತು ಚಿತ್ರಾನ್ನ ಮಾಡ್ತೀವಿ, ಈರುಳ್ಳಿ ಆಲೂಗಡ್ಡೆ ಪಲ್ಯ ಮಿಕ್ಸ್ ಮಾಡ್ತೀವಿ, ಚಟ್ನಿ, ಇದು ಒಣಮೆಣಸಿನ್ಕಾಯಿ ಚಟ್ನಿ ಮಾಡ್ತೀವಿ, ತುಪ್ಪ ಕೇಳೋರಿಗೆ ತುಪ್ಪ ಹಾಕ್ತೀವಿ. ಓಕೆ, ಮತ್ತು ಇಡ್ಲಿ ಚಿತ್ರಾನ್ನ ಇವೆರಡೇ ಅಲ್ವಾ? ಹಾಂ, ಅಷ್ಟೇ. ನಾವು ಇವೆರಡೇ. ಇವಾಗ ರೈಸ್ ಬಾತು, ಪೂರಿ, ದೋಸೆ ಅವೆಲ್ಲ ಏನು ಸಿಗಲ್ಲ? ಏನು ಮಾಡಲ್ಲ ನಾವು. ಓಕೆ, ಯಾಕೆಂದರೆ ನಾವೇ ಯಾರನ್ನೂ ಮುಡಿಕೊಂಡಿಲ್ಲ, ನಮ್ಮ ಮನೆಯವ್ರಿಗೆ ಎಷ್ಟು ಬೇಕು ಅಷ್ಟು ಮಾಡ್ಕೊಂಡು ಸುಮ್ಮನೆ. ಓಕೆ ಅಣ್ಣ, ಎಷ್ಟಿತ್ತು ಅವಾಗ ಇಡ್ಲಿ ಪ್ರೈಸ್? ಇಡ್ಲಿ ಪ್ಲೇಟ್ ಅವತ್ತು ನಾವು ಫಸ್ಟ್ ಸ್ಟಾರ್ಟಿಂಗ್ ಮಾಡಿದಾಗ 60 ಪೈಸೆ ಆಯಿತು. 60 ಪೈಸೆ? ಅಂದರೆ ಏನು ದೊಡ್ಡದಿತ್ತಲ್ಲ ಆ ಸೈಜ್ಗೆ? ಅವಾಗಲೂ ಇದೇ ಸೈಜ್ ಮಾಡ್ತಿದ್ರಾ? ಅವತ್ತು ಅಕ್ಕಿ ಎಲ್ಲ ಡೌನ್ ಇತ್ತು ಸರ್. ₹1.25 ಕೊಟ್ಟರೆ 1 kg ಅಕ್ಕಿ. ಸತ್ಯ. ಉರ್ಗಡ್ಲೆ ಐದಾಣಿ ಕೊಟ್ಟರೆ ಉರ್ಗಡ್ಲೆ. ಈ ಎಲ್ಲ ಒಟ್ಟು ಒಂದು ₹45 ನಮ್ಗೆ ಮುಗಿದೋಗಿರೋದು. ಬೀಡಿ ಬೆಂಕಿ ಪಟ್ಟು ನಾವೆಲ್ಲ ಮಡಗಿವು ಈ ಚಿಲ್ಲರೆಗೆ. ₹45 ಎಲ್ಲ ಮುಗಿಯೋದು. ಇವತ್ತು ಅದಕ್ಕೆ ದುಡ್ಡು ಜಾಸ್ತಿ. ಬಿಡಿ ವ್ಯತ್ಯಾಸ.
ಅವತ್ತು 60 ಪೈಸದಿಂದ ನಾವು ಸ್ಟಾರ್ಟ್ ಮಾಡಿದ್ದು ನೋಡಿ. 60 ಪೈಸೆಯಿಂದ ಶುರುವಾಗಿದೆ. ಮತ್ತು ನಾವು ಹೋಟೆಲ್ ಎಷ್ಟು ಗಂಟೆಯಿಂದ ಎಷ್ಟು ಗಂಟೆವರೆಗೂ ಇರ್ತಾರೆ? ಇವಾಗ 6:30 ಸ್ಟಾರ್ಟ್ ಮಾಡ್ತೀವಿ, ಒಂದು 1 ಗಂಟೆ ಕ್ಲೋಸ್ ಆಗುತ್ತೆ. 12 ಗಂಟೆಗೆ ಏನು ಮಾಡೋಕ್ಕೋಗಲ್ಲ. ಮತ್ತೆ ಮಧ್ಯಾಹ್ನ ಊಟ ಏನು ಇಲ್ಲ, ಏನು ಆ ಥರದ್ದೇನಿಲ್ಲ, ಸ್ಟಾಪ್ ಮಾಡಿಬಿಡ್ತೀವಿ. ತಿರುಗಿ ಬೆಳಗ್ಗೆ ಏನು ಬೇಕೋ ಕಂಟಿನ್ಯೂಸ್ಗೆ ವ್ಯವಹಾರ ಮಾಡ್ಕೊಳ್ತೀವಿ. ಇದು ಹೋಟ್ಲಿಗೆ ಬರಬೇಕಾದ್ರೆ, ಕುಂಬಾರ್ ಹೋಟ್ಲಿಗೆ ಬರಬೇಕು ಅಂದರೆ ಯಾವ ಏರಿಯಾ ಮತ್ತು ನಿಯರ್ ಬೈ ಲೊಕೇಶನ್ ಏನಿದೆ? ಯಾವ ಏರಿಯಾ ಇದು ಮಾಗಡಿಯಲ್ಲಿ? ಇದಕ್ಕೆ ಮೊದಲಿಗೆ ಡೂಮ್ಲೆಟ್ ಸರ್ಕಲ್ ಅನ್ನೋರು, ಡೂಮ್ಲೆಟ್ ಸರ್ಕಲ್. ಈಗ ಶಿವಕುಮಾರ ಸ್ವಾಮಿ ವೃತ್ತ ಅಂತ ಇದೆ. ಓಕೆ. ಅಲ್ಲಿ ಯಾರು ಕೇಳಿದ್ರು ಹೇಳ್ತಾರೆ. ಇಡೀ ಬಸ್ ಸ್ಟ್ಯಾಂಡಲ್ಲೇ, ಆಟೋ ಸ್ಟ್ಯಾಂಡಿಂದ ಹಿಡಿದು ಇಡೀ ಮಾಗಡಿ ಏರಿಯಾದ ಯಾರು ಕೇಳಿದ್ರು ಕುಂಬಾರ ಹೋಟ್ಲ್ ಯಾವುದು ಅಂದರೆ ಅವ್ರ ಹೆಸರು ಹೇಳಿದ್ರೆ ಅವ್ರು ಅಂದರೆ ಸಾಕು, ಹೋಗ್ಬಿಡಿ ಅಂತ ಕರ್ಕೊಂಬಂದು ಬಿಟ್ಬಿಡ್ತಾರೆ ಇಲ್ಲಿಗೆ. ಸರಿ ಅಣ್ಣ, ಥ್ಯಾಂಕ್ಸ್ ಅಣ್ಣ, ಥ್ಯಾಂಕ್ ಯು. ಇದು ಆಫ್ ಸರ್ವಿಸ್ ಇದೆ. ಓಕೆ, ಇದು ಅರ್ಧ. ಓಕೆ. ಚಟ್ನಿ ಆಲೂಗಡ್ಡೆ ಪಲ್ಯ ಫೇಮಸ್ ಸರ್? ಹಾಂ ಸರ್, ಇದು ಇಡ್ಲಿಗೆ ನ್ಯಾಚುರಲ್ ಇದೆ. ಆಲೂಗಡ್ಡೆ ಪಲ್ಯ ಚಟ್ನಿ. ಇದು ಚಟ್ನಿನೇ ಜಾಸ್ತಿ ಕೊಡೋದು. ಇಡ್ಲಿ ಅಂದರೆ ಚಟ್ನಿಗೆ ಜಾಸ್ತಿ ಲೈಕ್ ಇಲ್ಲಿ. ಚಟ್ನಿ ಮತ್ತು ಇಡ್ಲಿ ತುಂಬ ಜನ ಇಷ್ಟಪಡ್ತಾರೆ. ನಮ್ಮ ತಂದೆರೆಲ್ಲ ನಮ್ಮ ಅಮ್ಮರೆಲ್ಲ ಬಂದು ಇಡ್ಲಿ ತಿಂದ್ಬಿಟ್ಟು ಕೂಲಿ ಮಾಡ್ಕೊಂಡು ಹೋಗಿ ನಮ್ಮಮ್ಮರೆಲ್ಲ ಬಂದು ಇಡ್ಲಿ ತಿಂದ್ಬಿಟ್ಟು ಹೋಗೋರು ಇಲ್ಲಿ. ನಾವು ಸಣ್ಣ ಊರಿಂದವರು ಅಣ್ಣವ್ರು ಒಬ್ಬರಿದ್ರು, ಬಸವರಾಜು ಅಂದ್ಬಿಟ್ಟು. ಅವರು ತಣ್ಣಗೆ ಅಡುಗೆ ಚೆನ್ನಾಗಿ ಮಾಡೋರು, ಸೂಪರ್ ಮಾಡೋರು ತಿಂಡಿನ. ಇನ್ನೂ ಮುಂದೋಗಿದ್ದವು ತಿಂಡಿ, ಚೆನ್ನಾಗಿರೋದು ತಿಂಡಿ, ಇನ್ನೂ ಮುಂದವಾಗಿರೋದು. ಅದು ಹೆಸರುವಾಸಿಗೆ ನಮ್ಮ ಅಂಗಡಿಗೆ ಕುಮಾರೋಡಿ ಇಡ್ಲಿ ಅಂದರೆ ಹೆಸರುವಾಸಿಗೆ ಅದು. ಸರ್ ಟೇಸ್ಟ್ ಸೂಪರ್ ಟೇಸ್ಟು. ನಾನು ಹೆಚ್ಚು ಕಡಿಮೆ 5 ವರ್ಷದ ಹುಡುಗ, ಆವಾಗಲಿಂದನೂ ಇಲ್ಲಿ ಬರ್ತಾ ಇದ್ದೀನಿ. 5 ವರ್ಷದ ಹುಡುಗ? ಚಿಕ್ಕ ಹುಡುಗ. ಏಯ್ ಸೂಪರ್. ಓಕೆ. ಆ ಟೈಮಿಂದನೂ ನಮ್ಮ ಅಪ್ಪ ಪರಿಚಯ ಮಾಡಿಸ್ಕೊಟ್ಟಿದ್ದೀವಿ ಹೋಟ್ಲು. ಆ ಟೈಮಿಂದ ಇವಾಗವರೆಗೂ ಬರ್ತಾನೆ ಇರ್ತೀವಿ. ಟೇಸ್ಟ್ ಅವಾಗ ಹೆಂಗಿತ್ತು ಇವಾಗೂ ಹಂಗೆ ಇದೆ. ಸಾಕು. ಇದು ಒಂಚೂರು ಇದು ಟೌನ್ಗೆ ಹೆಸರು, ತಾಲೂಕಿಗೆ ಹೆಸರು. ಟೌನ್ ಅನ್ನೋದಕ್ಕಿಂತ ಮಾಡಿ ತಾಲೂಕಿಗೆ ಹೆಸರು. ಈ ಟೇಸ್ಟ್ ಮುಂದೆ ಹಿಂದೆಲ್ಲೂ ಸಿಗೋದಿಲ್ಲ. ಯಾಕಂದ್ರೆ ನಾವು ಮಾರ್ಕೆಟಿಗೆ ಬರ್ತಾ ಇದ್ದೋ, ತರಕಾರಿ ತೊಗೊಂಡು ನಾವು ಟಿಫನ್ ಮಾಡ್ಕೊಂಡು ಈ ಕಡೆಯಿಂದ ಹೋಗ್ತಾ ಇದ್ದೋ. ಅದು ಬಿಟ್ಟರೆ ಆಫ್ಟರು ಇಲ್ಲಿವರೆಗೂ ನಡ್ಕೊಂಬಂದಿದೆ. ಅವತ್ತು ಹೆಂಗಿದೆ ಟೇಸ್ಟು ಇವತ್ತು ಹಂಗೆ ಇದೆ. ಇವತ್ತು ಏನು ವ್ಯತ್ಯಾಸ ಆಗಿಲ್ಲ. ಕುಂಬಾರ್ ಹೋಟೆಲ್. ಸೊ ಕುಂಬಾರ್ ಹೋಟೆಲಲ್ಲಿ ಮೊದಲನೇದಾಗಿ ಇಡ್ಲಿ ತೊಗೊಂಡಿದ್ದೀವಿ. ಮೊದಲನೇದಾಗಿ ಅನ್ನೋದಕ್ಕಿಂತ ಇಲ್ಲಿ ಸಿಗೋದೇ 2 ಐಟಮು, ಚಿತ್ರಾನ್ನ ಹಾಗೂ ಇಡ್ಲಿ. ಇಡ್ಲಿನೂ ಕೂಡ ಎಷ್ಟೆಷ್ಟು ದೊಡ್ಡ ಇಡ್ಲಿ ಗೊತ್ತಾ? ನಾವು ಸ್ವಲ್ಪದ್ರಲ್ಲಿ ಸ್ವಲ್ಪ ಅನ್ನಂಗೆ ಅರ್ಧದಲ್ಲಿ ಅರ್ಧ ಅಂದರೆ ಕಾಲು ಭಾಗ ಮಾತ್ರ ತೊಗೊಂಡಿದ್ದೀನಿ. ಮತ್ತು ಒಂದು ಅದ್ಭುತವಾಗಿರೋಂಥ ಬೋಂಡ ಇದೆ, ಚಟ್ನಿ ಇದೆ ಹಾಗೂ ಆಲೂಗಡ್ಡೆ ಪಲ್ಯ ಇದೆ. ಮತ್ತಿನ್ನು ತುಪ್ಪ ಕೊಟ್ಟಿದ್ದಾರೆ. ಸೊ ತುಪ್ಪ ಸಪ್ರೇಟ್, ಒಟ್ಟಿನಲ್ಲಿ ತುಪ್ಪ ಬೇಕು ಅಂದರೆ ಕೇಳಿ ಹಾಕಿಸ್ಕೊಬೇಕು. ಈ ಬೋಂಡನೂ ಚೆನ್ನಾಗಿದೆ. ಏನು ಗೊತ್ತಾ, ಕರುಮ್ ಅನ್ನೋದು ಔಟರ್ ಲೇಯರು ತುಂಬ ಚೆನ್ನಾಗಿದೆ. ಮತ್ತು ಇನ್ನು ಒಳಗಡೆ ಅಷ್ಟೇ ಮೃದುವಾಗಿರುವಂಥದ್ದು ಬೋಂಡ ಚೆನ್ನಾಗಿದೆ. ಮತ್ತಿನ್ನು ಇಡ್ಲಿ ತುಪ್ಪ ಬೇರೆ ಹಾಕಿದ್ದಾರೆ, ಗಟ್ಟಿ ಬರುತ್ತೆ, ಗಟ್ಟಿ ಇದೆ. ಇಡ್ಲಿನೂ ಚೆನ್ನಾಗಿದೆ. ಏನಂದರೆ ತುಪ್ಪ ಹಾಕಿರ್ತಾರಲ್ಲ, ಆ ತುಪ್ಪದ ಘಮನೇ ನಿಮಗೆ ಏನೋ ಫುಲ್ಲು ಅಟ್ರಾಕ್ಟು ಮತ್ತು ಹೈಲೈಟು. ಅದೇನ ತುಪ್ಪನೇ ಹೈಲೈಟು. ಮತ್ತಿನ್ನು ಚಟ್ನಿ ಅಂದಾಗಲೂ ಕೂಡ ಅಂಥ ಖಾರ ಬರೋದಿಲ್ಲ. ಆಲೂಗಡ್ಡೆ ಪಲ್ಯ, ಆ ಈರುಳ್ಳಿ ಜಾಸ್ತಿ ಬಳಸಿರ್ತಾರೆ. ಮತ್ತು ಇನ್ನು ಅರಿಶಿಣದ ಘಮ ಇದೆಯಲ್ಲ, ಅದು ನೀಟಾಗಿ ಸಿಗುತ್ತೆ, ಚೆನ್ನಾಗಿದೆ. ಆಲೂಗಡ್ಡೆ ಪಲ್ಯ ಹಾಗೂ ಚಟ್ನಿ ಜೊತೆ ಒಂದೊಳ್ಳೆ ಕಾಂಬಿನೇಷನ್ ಅಂತಲೇ ಹೇಳ್ಬೋದು. ಇನ್ನು ಚಿತ್ರಾನ್ನ ಸಿಗುತ್ತೆ. ಚಿತ್ರಾನ್ನ ಅಂತ ಅಂದಾಗ ಎಳ್ಳಿಕಾಯಿ ಚಿತ್ರಾನ್ನ ಮಾಡ್ತಾರೆ, ಅದು ಸೀಸನ್ ಇದ್ದಂಗೆ. ಇವಾಗ ಎಳ್ಳಿಕಾಯಿ ಯಾವಾಗಲೂ ಸಿಗೋಲ್ಲ, ಅದು ಸೀಸನ್ ಇದ್ದಂಗೆ. ಸೀಸನ್ ಇದ್ದಾಗ ಎಳ್ಳಿಕಾಯಿ ಚಿತ್ರಾನ್ನ, ಇಲ್ಲ ಅಂದಾಗ ನಿಂಬೆಹಣ್ಣಿನ ಚಿತ್ರಾನ್ನ ಮಾಡಲೇಬೇಕಾಗತ್ತೆ. ಸೊ ಚಿತ್ರಾನ್ನ ಹಾಗೂ ಇಡ್ಲಿ ಇವೆರಡೇ ಸಿಗೋದು. ಬೋರ್ಡ್ ಇಲ್ಲ. ಸೊ ನಿಮಗೆ ನೋಡಬೇಕು ಅಂತ ಅಂದರೂ ಕೂಡ
ಕುಂಬಾರ್ ಹೋಟ್ಲ್ ಅಂತ ಆಗಲಿ ಆ ಥರ ಏನೂ ಬೋರ್ಡ್ ಇಲ್ಲ. ನಿಮಗೆ ಪರ್ಫೆಕ್ಟ್ ಲೊಕೇಶನ್ ಅಂದರೆ ನಿಮಗೆ ಲಕ್ಕಿ ಹೇರ್ ಸ್ಟೈಲ್ ಅಂತ ಇದೆ, ಅದರ ಆಪೋಸಿಟಲ್ಲಿ ಸಿಗುತ್ತೆ. ಮತ್ತು ಇನ್ನು ಸೌದೆ ಎಲ್ಲ ನೀಟಾಗಿ ಎದುರುಗಡೆನೇ ಕಾಣುತ್ತೆ, ಯಾಕಂದರೆ ಸೌದೆ ಒಲೆ ಅಂದಾಗ ಸೌದೆ ಕಾಣುತ್ತೆ. ಸೊ ಆರಾಮ್ಸೆ ಅದೊಂದು ಲೊಕೇಶನ್ನು ನಿಮಗೆ ಬರೋದಕ್ಕೆ. ಓಕೆ, ನಾನು ಈ ವಿಡಿಯೋನಲ್ಲಿ ಏನು ಮಾಡ್ತಾ ಇದ್ದೀನಿ, ಮತ್ತೊಮ್ಮೆ ನಾನು ನಿಮ್ಮನ್ನು ನೆಕ್ಸ್ಟ್ ವೀಡಿಯೋದಲ್ಲಿ ಭೇಟಿ ಮಾಡ್ತೀನಿ. ಅದಕ್ಕೆ ಮುಂಚೆ ನೀವು ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ದಯವಿಟ್ಟು ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ವಿಡಿಯೋ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ ಅಂತ ಹೇಳ್ತಾ ನೆಕ್ಸ್ಟ್ ವೀಡಿಯೋದಲ್ಲಿ ಭೇಟಿ ಆಗೋಣ.